ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಉತ್ತರ ಕರ್ನಾಟಕದಾದ್ಯಂತ ಇವತ್ತು ಕೂಡ ಭಾರೀ ಮಳೆ ಮುಂದುವರಿತಾ ಇದೆ. ಈ ಟೈಮ್ನಲ್ಲಿ ಹಲವಾರು ಮಂದಿಯನ್ನ ರಕ್ಷಿಸುವಂತ ಕೆಲಸವೂ ಕೂಡ ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಅಂತ ಟೈಮ್ನಲ್ಲಿ ಒಂದು ಅನಾಹುತ ಆಗೋದಿತ್ತು. ಆ ವಿಚಾರದ ಕಡೆಗೆ ನಾವು ಗಮನಿಸೋಣ. ಪೋಷಕರ ಕಣ್ಣೆದುರೇ ಭೀಮಾ ನದಿಗೆ ಹಸುಗೂಸೊಂದು ಬಿದ್ದು ಬಿಡುತ್ತೆ. ಪ್ರವಾಹ ಪೀಡಿತ ಗ್ರಾಮದಿಂದ ಸ್ಥಳಾಂತರಿಸುವಂತ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಶಹಾಪುರ ತಾಲೂಕಿನ ರೋಜಾ ಗ್ರಾಮದಲ್ಲಿ ನಡೆದಂತ ಘಟನೆ. ಪೋಷಕರ ಕಣ್ಣೆದರೆ ಭೀಮಾ ನದಿಗೆ ಹಸುಗೂಸೊಂದು ಬಿದ್ದು ಬಿಡುತ್ತೆ. ಕೇವಲ 15 ದಿನಗಳ ಹಸುಗೂಸು. ತೆಪ್ಪದಿಂದ ಆಯತಪ್ಪಿ ಆ ಮಗು ನದಿಗೆ ಬಿದ್ದು ಬಿಡುತ್ತೆ. ಆ ಟೈಮ್ನಲ್ಲಿ ಅಲ್ಲೇ ಸ್ಥಳೀಯ ಮೀನುಗಾರರಿದ್ರಲ್ಲ, ಅವರು ಕೂಡಲೇ ಆ ಮಗುವನ್ನ ಬಚಾವ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಕೆಲವೇ ಕ್ಷಣಗಳು ಹೆಚ್ಚು ಕಮ್ಮಿ ಆಗಿದ್ದಿದ್ರು ಕೂಡ ಹಸುಗೂಸು ಪ್ರಾಣ ಕಳೆದುಕೊಂಡು ಬಿಡ್ತಾ ಇತ್ತು. ಬಹಳ ದುರಂತದ ಸಂಗತಿ ಇದು. ಮತ್ತೊಂದು ಕಡೆ ಯಾದಗಿರಿ ಕಡೆಗೆ ನಾವು ಗಮನ ಕೊಡೋದಾದ್ರೆ, ಯಾದಗಿರಿಯಲ್ಲಿ ಬಹುತೇಕ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಈಗ ಜಲಾವೃತ ಆಗ್ತಾ ಇರುವಂತಹ ಸಂದರ್ಭ. ರಾಜ್ಯ ಹೆದ್ದಾರಿಗಳು ಕೂಡ ಹೌದು. ವಿಜಯಪುರ ಹೈದರಾಬಾದ್ ರಾಜ್ಯ ಹೆದ್ದಾರಿಯ ಸಂಪರ್ಕ ಕಡಿತ ಆಗಿದೆ. ಉಕ್ಕಿ ಹರಿತಾ ಇರುವಂತ ಭೀಮಾ ನದಿ ರಾಜ್ಯ ಹೆದ್ದಾರಿಯನ್ನೇ ಬಂದ್ ಮಾಡಿಬಿಟ್ಟಿದೆ. ನದಿಯಿಂದ 3 ಕಿಲೋಮೀಟರ್, ಓಕೆ, ಇದನ್ನ ನೀವು ಗಮನಿಸಿ, ನದಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ ರಾಜ್ಯ ಹೆದ್ದಾರಿ. ವಿಜಯಪುರ ಹೈದರಾಬಾದ್ ರಾಜ್ಯ ಹೆದ್ದಾರಿಯ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ಎಲ್ಲಿ ತನಕ ನೀರು ಹರಿದುಕೊಂಡು ಹೋಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನೂ ಸ್ವಲ್ಪ ನೀರಿನ ಪ್ರಮಾಣ ಏನಾದ್ರು ಜಾಸ್ತಿ ಆದ್ರೆ ಬಹುತೇಕ ವೆಹಿಕಲ್ಗಳು ಓಡಾಡೋಕಾಗದೇ ಇರುವಂತ ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತೆ. ಇನ್ನು ನಾನು ಮೊದಲೇ ಹೇಳಿದಾಗೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬಹಳ ಮಳೆ ಅವಾಂತರವನ್ನ ಸೃಷ್ಟಿಸ್ತಾ ಇದೆ. ನಿನ್ನೆ ಸಂಜೆಯಿಂದನೂ ಕೂಡ ಮತ್ತೆ ಬಿಟ್ಟು ಬಿಡದೆ ಹಲವೆಡೆ ಮಳೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳಷ್ಟು ನದಿಗಳು ಇದೀಗ ಊರಿನ ಒಳಕ್ಕೆ ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಜನ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಈಗ ಸುರಕ್ಷಿತ ಸ್ಥಳದ ಕಡೆಗೆ ದೌಡಾಯಿಸ್ತಾ ಇರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಮಹಾಮಳೆಯ ಅವಾಂತರ ಪ್ರಮುಖವಾಗಿ ಯಾದಗಿರಿ, ಕೊಪ್ಪಳ, ವಿಜಯಪುರ, ಕಲಬುರಗಿ ಈ ಭಾಗದಲ್ಲಿ ಯಾವ ಮಟ್ಟಿಗೆ ಇವತ್ತು ಕಂಡು ಬರ್ತಾ ಇದೆ, ಬನ್ನಿ ನೋಡ್ಕೊಂಬೋಣ. ನೀರಿನ ಸೆಳೆತ ಕಣ್ಣಳತೆಗೂ ನಿಲುಕದ್ದು. ನದಿಗಳ ಆರ್ಭಟ ಊಹಿಸಲು ಆಗದು. ಹಳ್ಳಕೊಳ್ಳಗಳ ಭೋರ್ಗರೆತ ಅಂತೂ ಭಯಾನಕ. ಅಷ್ಟರ ಮಟ್ಟಿಗೆ ನದಿ, ಹಳ್ಳ, ಕೊಳ್ಳಗಳು ರೌದ್ರಾವತಾರ ತಾಳಿವೆ. ಎದುರು ಬಂದಿದ್ದನ್ನೆಲ್ಲ ತನ್ನ ತೆಕ್ಕೆಗೆ ತಗೊಂಡು ವಿನಾಶಕಾರಿ ದೃಶ್ಯ ಕಣ್ಣಿಗೆ ಕಟ್ಟುವಂತೆ ಮಾಡಿದೆ. ಈ ಭೀಕರ ಜಲದಾಳಿಗೆ ಇಡೀ ಉತ್ತರ ಕರ್ನಾಟಕವೇ ಭದ್ರಗುಟ್ಟಿ ಹೋಗಿದೆ. ನದಿ ತೀರದ ಜಮೀನಿಗೆ ನೀರು ನುಗ್ಗಿದ್ರೆ ಬೆಳೆಗಳು ನೀರಲ್ಲಿ ತೇಲಿ ಹೋಗಿವೆ. ಸೇತುವೆಗಳು ಮುಚ್ಚಿ ಮುಳುಗಿವೆ. ಊರೊಳಗೆ ಹೋದ್ರೆ ಪ್ರವಾಹದ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಜನ ಮನೆ ಛಾವಣಿ ಏರಿ ಕೂತಿದ್ದಾರೆ. ಜಾನುವಾರುಗಳು ಸುರಕ್ಷಿತ ಸ್ಥಳ ಹುಡುಕಿ ಹೊರಟಿವೆ. ತೊಗರಿ ಕಣಜದ ಮೇಲೆ ಭೀಮೆಯ ಜಲ ಪ್ರದರ್ಶನ. ಕಲಬುರಗಿಗೆ ಕರಾಳವಾಗಿ ಕಾಡಿದ ಮಹಾಜಲ ಪ್ರಳಯ. ಇದು ಕಲಬುರಗಿ ಜಿಲ್ಲೆಯ ಭೀಕರ ದೃಶ್ಯ. ಭಾರೀ ಮಳೆಗೆ ಸೊನ್ನಾ ಬ್ಯಾರೇಜ್ ಭರ್ತಿಯಾಗಿದ್ದು ಭೀಮಾ ನದಿಗೆ 2.3 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದೆ. ಇದರಿಂದಾಗಿ ಭೀಮಾ ನದಿ ಭೋರ್ಗರೆದು ಹರಿತಾ ಇದ್ದು ನದಿ ತೀರದ ಹಳ್ಳಿಗಳಿಗೆ ಜಲಕಂಟಕ ಎದುರಾಗಿದೆ. ಇದ ಭೀಮೆಯ ಆರ್ಭಟಕ್ಕೆ ಗಟ್ಟಿ ಸಂಗಾವಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು ಜನರ ಬದುಕೆ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದೆ. ಹಾಗರಗುಂಡಗಿ ಗ್ರಾಮದಲ್ಲಿ ಭಾರಿ ಮಳೆಗೆ ಕೆರೆ ಒಡ್ಡು ಒಡೆದು ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ಸರ್ವನಾಶವಾಗಿದೆ.
ಮತ್ತೊಂದೆಡೆ ಭೀಮಾ ನದಿಯ ಅಬ್ಬರಕ್ಕೆ ಬಂಕಲಗ ಗ್ರಾಮ ಜಲಾವೃತಗೊಂಡಿದೆ. ಜೀವ ಉಳಿಸಿಕೊಳ್ಳಲು ಸೊಂಟ ಮಟ್ಟದ ನೀರಲ್ಲಿ ಜನರು ನಡೆದುಕೊಂಡೇ ಹೋದ್ರು. ಮತ್ತೆ ಕೆಲವರು ಮನೆ ಮಹಡಿ ಏರಿ ಕುಳಿತಿದ್ರು. ಭೀಮೆಯ ಆರ್ಭಟಕ್ಕೆ ಜನ ಜಾನುವಾರು ಕಂಗಾಲು. ಕಲಬುರಗಿಯಲ್ಲಿ ಭಾರೀ ಅವಾಂತರ ಸೃಷ್ಟಿಸಿರುವ ಭೀಮಾ ನದಿ ಯಾದಗಿರಿಯಲ್ಲೂ ಆರ್ಭಟಿಸುತ್ತಿದೆ. ಇದರಿಂದಾಗಿ ಹುರಸಗುಂಡಗಿ, ಶಿವನೂರು ಸೇರಿ ಬಹಳಷ್ಟು ಗ್ರಾಮಗಳು ನೀರಿನಲ್ಲಿ ಮುಳುಗಿವೆ. ಪ್ರಾಣ ಉಳಿಸಿಕೊಳ್ಳಲು ಜನರು ಹರಸಾಹಸ ಪಡ್ತಿದ್ದಾರೆ. ಜಾನುವಾರುಗಳಿಗೂ ಸಂಕಷ್ಟ ಎದುರಾಗಿದ್ದು ನೀರಿನಲ್ಲೇ ಈಜಿಕೊಂಡು ದಡ ಸೇರಿದು. ಬಾಗಲಕೋಟೆಗೆ ಕೃಷ್ಣಾ ಘಟಪ್ರಭಾ ಜಲಕೋಟೆ. ಇತ ಬಾಗಲಕೋಟೆ ಜಿಲ್ಲೆಯಲ್ಲೂ ನಿರಂತರ ಮಳೆಗೆ ಕೃಷ್ಣಾ ಘಟಪ್ರಭಾ ನದಿಗಳು ಮಿತಿ ಮೀರಿ ಹರಿತಾ ಇವೆ. ಅದರಲ್ಲೂ ಘಟಪ್ರಭಾ, ಆಲಮಟ್ಟಿ ಡ್ಯಾಂ ಹಿನ್ನೀರು ಹಳೆ ಬಾಗಲಕೋಟೆ ಸುತ್ತುವರೆದಿದ್ದು ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮತ್ತೊಂದೆಡೆ ಜಮಖಂಡಿ ತಾಲೂಕಿನ ಗ್ರಾಮದ ಹಳ್ಳ ಬೋರ್ಕರಿತಾ ಇದ್ದು ತುಬಚಿ, ಜಂಬಗಿ ಕೇಡಿ, ಮತ್ತೂರು, ಕಂಕಣವಾಡಿ, ಜಂಬಗಿ ಬಿಕೆ ಸೇರಿ ಹಲವು ಹಳ್ಳಿಗಳ ಜನರಿಗೆ ಸಂಕಷ್ಟ ಎದುರಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ 1,500ಕ್ಕೂ ಹೆಚ್ಚು ಮನೆಗಳು ಕುಸಿದಿದ್ದು ಜನರ ಜೀವನವೇ ಸರ್ವನಾಶವಾಗಿದೆ. ಕುಂದಾನಗರಿಗೆ ಮಹಾಮಳೆಯ ಕಹಿ ಅನುಭವ. ಬೆಳಗಾವಿ ಜಿಲ್ಲೆಯಲ್ಲೂ ಮಹಾಮಳೆ ಉಗ್ರರೂಪ ತಾಳಿದೆ. ಹಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಅಥಣಿ ತಾಲೂಕಿನ ಐನಾಪುರ ಮತ್ತು ಉಗಾರ ಗ್ರಾಮದ ಸಂಪರ್ಕವೇ ಕಡಿತಗೊಂಡಿದೆ. ಅಲ್ಲದೆ ಮದಭಾವಿ ಬಳಿ ಹಳ್ಳ ತುಂಬಿ ಹರಿತಾ ಇದ್ದು ಅಥಣಿ ಮದಭಾವಿ ನಡುವಿನ ಸಂಪರ್ಕ ರಸ್ತೆ ಬಂದಾಗಿದೆ. ಇದರ ಜೊತೆಗೆ ವಿಜಯಪುರದಲ್ಲಿ ಭೀಮೆಯ ಅವತಾರ ಮಿತಿ ಮೀರಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಜನರ ಬದುಕೆ ಬೀದಿಗೆ ಬಿದ್ದಿದೆ. ಒಟ್ನಲ್ಲಿ ವರುಣನ ಹೊಡೆತಕ್ಕೆ ಇಡೀ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದ್ದು ಕಣ್ಣು ಹಾಯಿಸಿದಲ್ಲೆಲ್ಲ ನೀರಿನ ಪ್ರತಾಪವಿದೆ. ಇನ್ನು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಉತ್ತರ ಕರ್ನಾಟಕಕ್ಕೆ ಮತ್ತಷ್ಟು ಕಂಟಕ ಎದುರಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಮಹಾಮಳೆಯ ಈ ಅವಾಂತರ ಇಷ್ಟಕ್ಕೆ ನಿಂತಿಲ್ಲ. ಕೇವಲ ಜನರಿಗೆ ಮಾತ್ರ ಅಲ್ಲ, ದೇವರಿಗೂ ಕೂಡ ಈ ದೊಡ್ಡ ಸಮಸ್ಯೆಯನ್ನ ತಂದಿಟ್ಬಿಟ್ಟಿದ್ದಾನೆ. ಯಾಕೆ ಅಂತ ಅಂದ್ರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿರುವಂತಹ ದೇವಸ್ಥಾನಗಳಿದೆಯಲ್ಲ, ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನವನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಜನರ ಜೊತೆಗೆ ಜಾನುವಾರುಗಳು ಕೂಡ ತೀರಾ ಸಂಕಷ್ಟದಲ್ಲಿರುವಂತಹ ಸಂದರ್ಭ. ಇನ್ನು ರೈತರ ಹೊಲಗಳಿಗೆ ನುಗ್ಗಿರುವಂತಹ ನೀರು ಬಹಳ ನಷ್ಟವನ್ನ ಉಂಟು ಮಾಡಿಬಿಟ್ಟಿದೆ. ಅಬ್ಬಬ್ಬ, ಅದೇ ನೀರು, ಅದೇ ಪ್ರವಾಹ. ನದಿಗಳು ಭೋರ್ಗರೆಯುತ್ತಿವೆ, ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಿವೆ, ಗ್ರಾಮಗಳು ಕೆರೆಗಳಾಗಿವೆ. ಮನೆ ಮಠ ಕಳೆದುಕೊಂಡು ಜನರು ಬೀದಿಗೆ ಬಿದ್ದಿದ್ದಾರೆ. ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ತುತ್ತು ಅನ್ನವಿಲ್ಲ. ಕಷ್ಟ ಅಂದ್ರೆ ಕೇಳೋರಿಲ್ಲ. ಅಧಿಕಾರಿಗಳು ಪ್ರವಾಹ ಪೀಡಿತ ಪ್ರದೇಶಗಳತ್ತ ತಿರುಗಿಯೂ ನೋಡ್ತಿಲ್ಲ. ಇದರಿಂದ ಸಂತ್ರಸ್ತರು ಜೀವ ಕೈಯಲ್ಲಿ ಹಿಡಿದು ಒತ್ತಾಡ್ತಿದ್ದಾರೆ. ಈ ಜಲಕಂಟಕ ಜನರಿಗಷ್ಟೇ ಅಲ್ಲ, ದೇವರನ್ನು ಬಿಟ್ಟಿಲ್ಲ. ಭೀಮಾ ಆರ್ಭಟಕ್ಕೆ ಯಲ್ಲಮ್ಮ ದೇವಿಗೆ ಜಲದಿಗ್ಬಂಧನ. ಭೀಮಾ ನದಿ ಅಬ್ಬರ ಊಹಿಸೋಕೆ ಆಗ್ತಿಲ್ಲ. ಜಲಾಸುರ ಸಿಕ್ಕವರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಸಾವಿರಾರು ಮಂದಿಯನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಮಣ್ಣೂರು ಯಲ್ಲಮ್ಮ ದೇಗುಲಕ್ಕೆ ನೀರು ನುಗ್ಗಿದ್ದು ಸಂಪೂರ್ಣ ಮುಳುಗಿ ಹೋಗಿದೆ. ಇನ್ನು ವರುಣನ ಮುನಿಸಿಗೆ ಯಲ್ಲಮ್ಮ ದೇವಿ ಕೂಡ ತತ್ತರಿಸಿದ್ದಾಳೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೊಗಟನೂರಿನ ಯಲ್ಲಮ್ಮ ದೇಗುಲ ಜಲದಿಗ್ಬಂಧನಕ್ಕೆ ಸಿಲುಕಿದೆ. ಅಷ್ಟೇ ಅಲ್ಲದೆ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿದ್ರು. ಇತ್ತ ಬಾಗಲಕೋಟೆಯಲ್ಲೂ ಘಟಪ್ರಭಾ ಆರ್ಭಟ ಜೋರಾಗೇ ಇದೆ. ಮುಧೋಳ ತಾಲೂಕಿನ ಮಾಚಕನೂರಿನಲ್ಲಿರೋ ಹೊಳೆಬಸವೇಶ್ವರ ದೇವಸ್ಥಾನ 1 ವಾರದಿಂದ ಜಲಾವೃತವಾಗಿದೆ. ದೇವಸ್ಥಾನದ ಒಳಗೆ 6 ಅಡಿಯಷ್ಟು ನೀರು ನಿಂತಿದೆ. ಮತ್ತೊಂದೆಡೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಬಳಿ ಇರೋ ಗಂಗಾಂಬಿಕಾ ಐಕ್ಯ ಮಂಟಪ ಕೂಡ ಮುಳುಗಿ ಹೋಗಿದೆ. ಮಲಪ್ರಭಾ ನದಿ ಉಕ್ಕಿ ಹರಿತಿರೋದ್ರಿಂದ ನದಿ ತಟದಲ್ಲಿರೋ ಜಮೀನುಗಳಿಗೆ ನೀರು ನುಗ್ಗಿದೆ. ಇದರಿಂದ ಕಬ್ಬು, ಸೋಯಾ, ಶೇಂಗಾ, ಹತ್ತಿ ಬೆಳೆ ನಾಶವಾಗಿದೆ. ಅನ್ನದಾತನನ್ನ ಕಣ್ಣೀರ ಕಡಲಿಗೆ ತಳ್ಳಿದ ವರುಣ.
ಕಟಾವಿಗೆ ಬಂದ ಬೆಳೆ ಅನ್ನದಾತನ ಹೊಟ್ಟೆಗೆ ಬರೆ. ಇತ್ತ ಗದಗ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರಿ ಮಳೆ ಸುರಿದಿದೆ. ಇದರಿಂದ ಮುಂಡರಗಿ ತಾಲೂಕಿನ ಹಮ್ಮಿಗಿಯಲ್ಲಿ ಭತ್ತದ ಬೆಳೆ ನೀರು ಪಾಲಾಗಿದೆ. ಕಟಾವಿಗೆ ಬಂದಿದ್ದ ಭತ್ತ ನೆಲಕಚ್ಚಿದ್ದಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಇನ್ನು ರಾಯಚೂರಲ್ಲೂ ವರುಣಾಸುರ ಅನ್ನದಾತರಿಗೆ ಕಣ್ಣೀರು ತರಿಸಿದ್ದಾನೆ. ಚಂದ್ರಬಂಡ ಸುತ್ತಮುತ್ತ ಭಾರಿ ಮಳೆಯಾಗಿದ್ದು 1,500 ಎಕರೆಯಲ್ಲಿದ್ದ ಭತ್ತ ಹಾಗೂ ಹತ್ತಿ ಬೆಳೆ ಮುಳುಗಿ ಹೋಗಿದೆ. ಇದರಿಂದ ನೊಂದ ರೈತ ಆತ್ಮಹತ್ಯೆಯೊಂದೇ ದಾರಿ ಅಂತ ಜಮೀನಿನಲ್ಲಿ ಕಣ್ಣೀರು ಹಾಕಿದ್ದಾನೆ. ಇತ್ತ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರಲ್ಲೂ ಮಳೆಗೆ ಶೇಂಗಾ ಬೆಳೆ ನಾಶವಾಗಿದೆ. 100 ಎಕರೆ ಜಮೀನಿನಲ್ಲಿದ್ದ ಶೇಂಗಾ ನೀರು ಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ಅಫ್ಜಲ್ಪುರ ತಾಲೂಕಿನ ಗೌರದಲ್ಲಿ 4 ಎಕರೆ ತೊಗರಿ ಬೆಳೆ ನೀರು ಪಾಲಾಗಿದ್ದು ರೈತ ವಿಡಿಯೋ ಮಾಡಿ ಕಣ್ಣೀರು ಇಟ್ಟಿದ್ದಾನೆ. ಹಾವೇರಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಇರದೇ ಇದ್ರೂ ಸಹ ಆಗಾಗ ಸುರಿದಂತಹ ಮಳೆಯಿಂದ ಹಾವೇರಿ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದ ರೈತರಂತೂ ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು, ನಾವು ಹಿರೇಮಲ್ಲೂರು ಗ್ರಾಮದ ರೈತರ ಜಮೀನಲ್ಲಿದ್ದೇವೆ. ಇವರೇನು ಶೇಂಗಾ ಬೆಳೆಯನ್ನ ಬೆಳೆದಿದ್ರು, ಎಕರೆಕ್ಕೆ ಕನಿಷ್ಠ ಅಂದ್ರೂ 15,000 ರಿಂದ 20,000 ರೂಪಾಯಿ ಹಣವನ್ನು ಖರ್ಚು ಮಾಡಿ ಶೇಂಗಾ ಬೆಳೆಯನ್ನು ಬೆಳೆದಿದ್ರು. ಶೇಂಗಾ ಬೆಳೆ ರೈತರ ನಿರೀಕ್ಷೆಗೆ ತಕ್ಕಂತೆ ಬೆಳೆದಿತ್ತು. ಆದರೆ ಈಗ ಕಟಾವು ಮಾಡುವಂತಹ ಸಮಯ, ಹೀಗಾಗಿ ರೈತರು ಕೂಡ ಎಕರೆಗೆ ಕನಿಷ್ಠ ಅಂದ್ರೂ 8,000 ರಿಂದ 10,000 ರೂಪಾಯಿನ ಕೊಟ್ಟು ಶೇಂಗಾನ ಕಿತ್ತಿಸಿ ಹಾಕಿದ್ರು. ಹೀಗಾಗಿ ನಿನ್ನೆ ಮಧ್ಯಾಹ್ನ ಇರ್ಬೋದು ಮತ್ತು ಸಂಜೆ ಧಾರಾಕಾರವಾದಂತಹ ಮಳೆ ಬಂದಿರೋದ್ರಿಂದ ಅಕ್ಷರಶಃ ಈ ಒಂದು ಭೂಮಿ ಇದೆ ಕೆರೆ ಅಂತಾಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೈತರು ಕೂಡ ನೀರಿನಲ್ಲಿ ತೇಲ್ ಹೋಗ್ತಕ್ಕಂಥ ಶೇಂಗಾವನ್ನ ಹಾರಿಸ್ತಾ ಇದ್ದಾರೆ. ಜೊತೆಗೆ ನೀರಿನಲ್ಲೂ ಕೂಡ ಸಾಕಷ್ಟು ಶೇಂಗಾ ಮುಳುಗಿ ಹೋಗಿರೋದ್ರಿಂದ ಅವರ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗ ರೈತರು ಇಲ್ಲಿ ಜಮೀನಿನಲ್ಲಿ ನೀರಲ್ಲಿ ಮುಳುಗಿರ್ತಕ್ಕಂಥ ಶೇಂಗಾವನ್ನು ಹಾರಿಸ್ತಾ ಇದ್ದಾರೆ. ಇದರಲ್ಲಿ ಅರ್ಧಕ್ಕರ್ಧ ಶೇಂಗಾ ಆಗ್ಲೇನೆ ಕಟಾವಾಗಿ ನೀರಿನಲ್ಲಿ ಹೊಚ್ಕೊಂಡು ಹೋಗಿರುವಂತದ್ದು. ಅಷ್ಟಾದ್ರೂ ಕೂಡ ಅಳಿದುಳಿದ ಬೆಳೆ ಆದ್ರೂ ಬರಲಿ ಅನ್ನುವಂತಹ ದೃಷ್ಟಿಯಿಂದ ಹಾರಿಸ್ತಾ ಇದ್ರು ಕೂಡ ಅದು ಕೂಡ ಈಗಾಗಲೇ ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಸಾಕಷ್ಟು ಖರ್ಚು ಮಾಡಿರ್ತಕ್ಕಂತಹ ರೈತರ ಬದುಕು ಈಗ ಅಕ್ಷರಶಃ ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಒಟ್ನಲ್ಲಿ ವರುಣ ತಂದ ಅವಾಂತರಕ್ಕೆ ಜನ ನಲುಗಿ ಹೋಗಿದ್ದಾರೆ. ಮನೆ ಮಠ ಜಾನುವಾರುಗಳನ್ನ ಕಳೆದುಕೊಂಡು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಪ್ರವಾಹ ಪೀಡಿತರ ನೆರವಿಗೆ ಧಾವಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.